ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ತಾವೆಲ್ಲರೂ ಸಹ ಅಧ್ಯಯನದ ಹಾದಿಯಲ್ಲಿ ನಿರತರಾಗಿದ್ದೀರಿ ಎಂದು ಭಾವಿಸುತ್ತೇನೆ. ಸ್ಪರ್ಧಾತ್ಮಕ ಪರೀಕ್ಷೆಯ ಅಧ್ಯಯನದ ದೃಷ್ಟಿಯಿಂದಾಗಿ ನಾವು ಸಾಕಷ್ಟು ವಿಷಯಗಳನ್ನು ಅಧ್ಯಯನ ಮಾಡ್ತಾ ಇರ್ತೇವೆ. ಅದರಲ್ಲಿ ಇತಿಹಾಸವು ಸಹ ಒಂದು ಪ್ರಮುಖವಾದಂತಹ ವಿಷಯವಾಗಿದೆ. ನಾನು ಇವತ್ತಿನ ತರಗತಿಯಲ್ಲಿ ಕರ್ನಾಟಕದ ಇತಿಹಾಸದ ಒಂದು ಭಾಗವಾದಂತಹ ಕರ್ನಾಟಕದ ಹೆಸರಿನ ಮೂಲ ಮತ್ತು ಕರ್ನಾಟಕದ ಅಥವಾ ಕನ್ನಡ ಭಾಷೆಯ ಹೆಸರಿನ ಪ್ರಾಚೀನತೆಯ ಮೂಲದ ಬಗ್ಗೆ ತಿಳಿಸ್ಕೊಳ್ಳೋಕೆ ಇಷ್ಟಪಡ್ತೇನೆ. ಅಧ್ಯಯನ ದೃಷ್ಟಿಯಿಂದಾಗಿ ಕರ್ನಾಟಕದ ಇತಿಹಾಸವನ್ನು ಹಲವಾರು ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ನಾನು ಈ ಮುಂದಿನ ತರಗತಿಗಳಲ್ಲಿ ಮಾಡುವಂಥ ಒಂದು ವಿಷಯಗಳು ಅಥವಾ ಕರ್ನಾಟಕ ಇತಿಹಾಸದ ಭಾಗಗಳು ಈ ರೀತಿ ಇರ್ತವೆ. ಮೊದಲನೇ ತರಗತಿಯಲ್ಲಿ ಕರ್ನಾಟಕದ ಮೂಲದ ಬಗ್ಗೆ ಈ ತರಗತಿಯಲ್ಲಿ ಮಾಡಿಕೊಟ್ರೆ, ಮುಂದಿನ ತರಗತಿಯಲ್ಲಿ ಪ್ರಾಗೈತಿಹಾಸಿಕ ಕರ್ನಾಟಕದಲ್ಲಿ ಮೌರ್ಯರು, ಶಾತವಾಹನರು, ಕದಂಬರು, ತಲಕಾಡಿನ ಗಂಗರು ಮತ್ತು ಬಾದಾಮಿಯ ಚಾಲುಕ್ಯರು, ರಾಷ್ಟ್ರಕೂಟರ ಬಗ್ಗೆ, ಕಲ್ಯಾಣದ ಚಾಲುಕ್ಯರು, ಹೊಯ್ಸಳರು, ಬಹುಮನಿ ಸುಲ್ತಾನರು, ವಿಜಯನಗರದ ರಾಜವಂಶದ ಬಗ್ಗೆ, ಮೈಸೂರಿನ ಒಡೆಯರು, ಕರ್ನಾಟಕದ ಇತರೆ ರಾಜವಂಶದವರು ಅಂದರೆ ಸಣ್ಣ ಪುಟ್ಟ ರಾಜರು, ಹಾಗೆ ಕೊನೆಯದಾಗಿ ಕರ್ನಾಟಕದ ಏಕೀಕರಣದ ಬಗ್ಗೆ ಮುಂದಿನ ತರಗತಿಗಳಲ್ಲಿ ನಾನು ತರಗತಿಗಳನ್ನು ಮಾಡ್ತೇನೆ. ಮೊಟ್ಟ ಮೊದಲನೇದಾಗಿ ಇವತ್ತಿನ ತರಗತಿಯಲ್ಲಿ ಕರ್ನಾಟಕದ ಹೆಸರಿನ ಪ್ರಾಚೀನತೆ ಮತ್ತು ಮೂಲದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇನ್ನೂ ಯಾರು ಸಹ MM ಫೋರಮ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಮ್ಮದೇನೇ ಸಂದೇಹ ಮತ್ತು ಅಭಿಪ್ರಾಯಗಳಿದ್ದರೆ ಕಾಮೆಂಟ್ ಮೂಲಕ ತಿಳಿಸಿ ಅಂತೇಳಿ ಹೇಳ್ತೇನೆ. ಕರ್ನಾಟಕ ಅಂದ ತಕ್ಷಣ ಕರ್ನಾಟಕಕ್ಕೆ ತನ್ನದೇ ಆದಂತಹ ಇತಿಹಾಸ, ಪ್ರಾಚೀನತೆ ಮತ್ತು ಕನ್ನಡ ಭಾಷೆಗೆ ತನ್ನದೇ ಆದಂತಹ ಸೊಗಡು ಇರುವುದನ್ನು, ಪ್ರಾಚೀನತೆಯ ಒಂದು ಮೂಲ ಇರುವುದನ್ನು ನಾವು ಕಾಣಬಹುದಾಗಿದೆ. ಅದರಲ್ಲಿ ಕರ್ನಾಟಕದ ಹೆಸರಿನ ಪ್ರಾಚೀನತೆಯ ಬಗ್ಗೆ ನೋಡ್ತಾ ಹೋಗೋಣ. ಒಂದು ಯಾವುದೇ ವಿಷಯದ ಬಗ್ಗೆ ತಿಳ್ಕೊಬೇಕಂದ್ರೆ, ಇತಿಹಾಸದ ಬಗ್ಗೆ ತಿಳ್ಕೊಬೇಕಂದ್ರೆ ಅದಕ್ಕೆ ಆಧಾರಗಳು ಪ್ರಮುಖವಾದಂತಹ ಮೂಲ ಆಗಿರ್ತವೆ. ಕರ್ನಾಟಕದ ಹೆಸರಿನ ಪ್ರಾಚೀನತೆಯ ಕುರಿತು ತಿಳಿಸುವಂತಹ ಆಧಾರಗಳಲ್ಲಿ ಮೊದಲನೆಯದಾಗಿ ಸಂಸ್ಕೃತ ಕೃತಿಗಳಲ್ಲಿ ಕರ್ನಾಟಕದ ಹೆಸರಿನ ಉಲ್ಲೇಖದ ಬಗ್ಗೆ ನೋಡ್ತಾ ಹೋಗೋಣ. ಕರ್ನಾಟಕ ಎಂಬ ಶಬ್ದವು ಮೊಟ್ಟ ಮೊದಲ ಬಾರಿಗೆ ಕ್ರಿಸ್ತಪೂರ್ವ 3-4ನೇ ಶತಮಾನದ ಪಾಣಿನಿಯ ಅಷ್ಟಧಾಮಿ ಸಂಸ್ಕೃತ ವ್ಯಾಕರಣ ಗ್ರಂಥದಲ್ಲಿ ಕರ್ನಾಡಗ ಎಂಬ ಗೋತ್ರದ ಹೆಸರಾಗಿ ಕಂಡುಬರ್ತದಂತೆ. ಕರ್ನಾಟಕ ಎಂಬ ಗೋತ್ರದ ಜನರು ಇಲ್ಲಿ ವಾಸವಾಗಿದ್ದರು ಅಂತೇಳಿ ಪಾಣಿನಿಯ ಅಷ್ಟಧಾಮ ಸಂಸ್ಕೃತ ವ್ಯಾಕರಣ ಗ್ರಂಥದಲ್ಲಿ ಉಲ್ಲೇಖ ಆಗಿರುವುದನ್ನು ನಾವು ನೋಡಬಹುದಾಗಿದೆ. ಇನ್ನು ಮಹಾಭಾರತದಲ್ಲೂ ಸಹ ಕರ್ನಾಟಕದ ಉಲ್ಲೇಖ ಇರುವುದನ್ನು ನಾವು ನೋಡಬಹುದಾಗಿದೆ. ಇದರಲ್ಲಿ ಒಂದು ಭೌಗೋಳಿಕ ಪ್ರದೇಶವಾಗಿ ಕರ್ನಾಟಕದ ಉಲ್ಲೇಖ ಭೀಷ್ಮ ಪರ್ವದಲ್ಲಿ ಕಂಡುಬಂದಿರುವುದನ್ನು ನಾವು ನೋಡಬಹುದಾಗಿದೆ. ಇಲ್ಲಿ ದಕ್ಷಿಣದ ಜನಪದಗಳನ್ನು ವರ್ಣಿಸುವಾಗ ಕರ್ನಾಟಕ ಎಂದು ಬಳಸಲಾಗಿದೆ ಎಂದು ಉಲ್ಲೇಖ ಇರುವುದನ್ನು ನಾವು ನೋಡಬಹುದಾಗಿದೆ. ಒಂದು ವಾಕ್ಯವೂ ಸಹ ಭೀಷ್ಮ ಪರ್ವದಲ್ಲಿ ಕಂಡುಬರ್ತದೆ. ಕರ್ನಾಟಕ ಮೈಷಕ ವಿಕಲ್ಪ ಮೂಷಕಸ್ತಾತ ಇಂಥ ಒಂದು ಉಲ್ಲೇಖ, ಒಂದು ಸಾಲು ಇರುವುದನ್ನು ನೋಡಬಹುದಾಗಿದೆ. ಇಲ್ಲಿ ಕರ್ನಾಟಕ ಅನ್ನುವಂಥ ಒಂದು ಹೆಸರಿನ ಉಲ್ಲೇಖ ಜೊತೆಗೆ ಮೈಷಕ ಅಂದರೆ ಮಹಿಷಾಸುರ ಆಳಿದಂಥ ರಾಜ್ಯವೇ ಮೈಸೂರು ರಾಜ್ಯ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಈ ಮಹಿಷಕನ ಬಗ್ಗೆಯೂ ಸಹ ಉಲ್ಲೇಖ ಇರುವುದನ್ನು ಈ ಭೀಷ್ಮ ಪರ್ವದಲ್ಲಿ, ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಉಲ್ಲೇಖ ಆಗಿರುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಇನ್ನು ಕುಂತಳ ಮತ್ತು ಉನ್ನತಕ ಎನ್ನುವಂಥ 2 ಪದಗಳ ಉಲ್ಲೇಖ ಇರುವುದನ್ನು ಮಹಾಭಾರತದ ಪುಣ್ಯ ಆವೃತ್ತಿಯಲ್ಲಿ ನೋಡ್ತಾ ಹೋಗ್ತೇವೆ. ಕರ್ನಾಟಕ ಪದಕ್ಕೆ ಪರ್ಯಾಯವಾಗಿ ಕುಂತಳ ಅಥವಾ ಉನ್ನತಕ ಎಂಬ ಪದಗಳಿವೆ. ಉನ್ನತಕ ಎಂದರೆ ಎತ್ತರದ ನೆಲ ಎಂದರ್ಥ. ಕರ್ನಾಟಕಕ್ಕೆ ಕುಂತಳ ಎನ್ನುವಂಥ ಹೆಸರು ಇತ್ತು ಎಂಬುದನ್ನು ಈ ಒಂದು ವಾಕ್ಯದ ಮೂಲಕ, ಈ ಒಂದು ಪದಗಳ ಮೂಲಕ ನಾವು ತಿಳ್ಕೊಳ್ತಾ ಹೋಗ್ತೇವೆ. ಉನ್ನತಕ ಅಂದರೆ ಸಾಮಾನ್ಯವಾಗಿ ಉನ್ನತಿ ಎಂದರೆ ಎತ್ತರ, ಉನ್ನತಕ ಅಂದರೆ ಎತ್ತರದ ನೆಲ ಎಂದರ್ಥ ನೀಡಿರುವುದನ್ನು ನಾವು ನೋಡ್ತೀವಿ. ಇನ್ನು ಪುರಾಣಗಳಲ್ಲಿ ಕರ್ನಾಟಕದ ಪ್ರಸ್ತಾಪ ಇರುವುದನ್ನು ನೋಡಬಹುದಾಗಿದೆ. ಮಾರ್ಕಂಡೇಯ ಪುರಾಣ ಮತ್ತು ಭಾಗವತ ಪುರಾಣಗಳಲ್ಲಿ ಕರ್ನಾಟಕದ ಪ್ರಸ್ತಾಪ ಇರುವುದನ್ನು ನಾವು ಕಾಣಬಹುದಾಗಿದೆ. ಇನ್ನು
ವರಹ ಮಿಹಿರನ ಖಗೋಳಶಾಸ್ತ್ರಜ್ಞ ಮತ್ತು ಭೂಗೋಳಶಾಸ್ತ್ರಜ್ಞ ಅಂತ ಏನು ಕರಿತೀವಿ. ವರಹ ಮಿಹಿರನ ಬೃಹತ್ ಸಂಹಿತೆಯಲ್ಲಿ ಕರ್ನಾಟಕದ ಉಲ್ಲೇಖ ಇರುವುದನ್ನು ನಾವು ಕಾಣಬಹುದಾಗಿದೆ. ವರಾಹಮಿಹಿರ ಎನ್ನುವಂತನು ಒಬ್ಬ ಭೂಗರ್ಭಶಾಸ್ತ್ರ ಮತ್ತು ಖಗೋಳಶಾಸ್ತ್ರದ ಬಗ್ಗೆ ಅನೇಕ ಉಲ್ಲೇಖಗಳನ್ನು ಹೇಳಿರುವುದನ್ನು ನೋಡಬಹುದಾಗಿದೆ. ಅದರಲ್ಲಿ ಕರ್ನಾಟಕದ ಉಲ್ಲೇಖ ಇರುವುದನ್ನು ಸಹ ನಾವು ಕಾಣಬಹುದಾಗಿದೆ. ಹಾಗೆಯೇ ಶೂದ್ರಕನ ಮೃಚ್ಛಕಟಿಕ ಎಂಬ ನಾಟಕದಲ್ಲಿ ಕರ್ನಾಟಕದ ಹೆಸರಿನ ಉಲ್ಲೇಖ ಇರುವುದನ್ನು ಕಾಣಬಹುದಾಗಿದೆ. ಇನ್ನು ಪರ್ಯಾಯವಾಗಿ ತಮಿಳು ಕೃತಿಗಳಲ್ಲೂ ಸಹ ಕರ್ನಾಟಕದ ಹೆಸರಿನ ಉಲ್ಲೇಖ ಇರುವುದನ್ನು ನಾವು ಕಾಣಬಹುದಾಗಿದೆ. ಅದರಲ್ಲಿ ಸಂಗಮ್ ಸಾಹಿತ್ಯದ ತೊಳ್ಳಾಪಿಯಂ ಅಥವಾ ತೊಳ್ಳಾಪಿಯಂ ಇದು ಅತ್ಯಂತ ಪ್ರಾಚೀನ ತಮಿಳು ವ್ಯಾಕರಣ ಗ್ರಂಥವಾಗಿದ್ದು, ಇದರಲ್ಲೂ ಸಹ ಕರ್ನಾಟಕದ ಹೆಸರಿನ ಉಲ್ಲೇಖ ಇರುವುದನ್ನು ನಾವು ಕಾಣಬಹುದಾಗಿದೆ. ಇನ್ನು ಚಿಲಪ್ಪದಿಕಾರಂ ಅಥವಾ ಶಿಲಪ್ಪದಿಕಾರಂ ಅಂತಲೂ ಸಹ ಕರೆಯಬಹುದಾಗಿದೆ. ಈ ಚೇರ ರಾಜಕುಮಾರ ಇಳಂಗೋ ಅಡಿಗಳ್ ಇವನು ರಚಿಸಿದಂಥ ಚಿಲಪ್ಪದಿಕಾರಂನಲ್ಲಿ, ಈ ಮಹಾಕಾವ್ಯದಲ್ಲಿ ಕರ್ನಾಟಕದ ಜನರನ್ನು ಕರುನಾಡರು ಎಂದು ಕರೆಯಲಾಗಿದೆ ಅಂತೇಳಿ ತಿಳಿಸಲಾಗಿದೆ. ಇನ್ನು ಕನ್ನಡದ ಅಥವಾ ಕರ್ನಾಟಕದ ಮೂಲದ ಬಗ್ಗೆ ಅನೇಕ ಆಧಾರಗಳನ್ನು ನಾವು ಹುಡ್ಕೊಳ್ತಾ ಹೋದಂತೆ ನಮಗೆ ಸಿಗುವಂಥ ಮತ್ತೊಂದು ಮೂಲ ಆಧಾರ ಕವಿರಾಜಮಾರ್ಗ ಕೃತಿ. ಕ್ರಿಸ್ತಶಕ 850ರಲ್ಲಿ ಶ್ರೀ ವಿಜಯನಿಂದ ರಚನೆಯಾದಂತಹ ಒಂದು ಕೃತಿ ಕವಿರಾಜಮಾರ್ಗ. ಇದ್ರ ಬಗ್ಗೆ ಜಿಜ್ಞಾಸೆ ಇದೆ. ಅಮೋಘ ವರ್ಷ ನೃಪತುಂಗ ರಚನೆ ಮಾಡ್ದ ಅಂತೇಳಿ ಅನೇಕ ಇತಿಹಾಸಕಾರರು ಹೇಳ್ತಾರೆ. ಯಾಕಂದರೆ ಅಮೋಘ ವರ್ಷ ನೃಪತುಂಗನ ಹೆಸರು ಮೊದಲು ಬರುತ್ತೆ. ಹಾಗಾಗಿ ಇವನ ಕಾಲದಲ್ಲಿ ರಚನೆ ಆಯಿತು ಅಥವಾ ನೃಪತುಂಗನೇ ಈ ಕೃತಿಯನ್ನು ರಚನೆ ಮಾಡಿದನೆನ್ನುವಂಥ ಅನೇಕ ಜಿಜ್ಞಾಸೆಗಳು ಇವತ್ತಿಗೂ ಸಹ ಮುಂದುವರಿಯುತ್ತಾ ಬಂದಿದ್ದಾವೆ. ಈ ರಾಷ್ಟ್ರಕೂಟರ ಕಾಲದ ಈ ಕೃತಿಯಲ್ಲಿ ಕರ್ನಾಟಕದ ಗಡಿಯನ್ನು ಕಾವೇರಿಯಿಂದಮ ಗೋದಾವರಿ ವರಮಿರ್ಪದ ನಾಡು ಎಂದು ಸ್ಪಷ್ಟವಾಗಿ ವ್ಯಾಖ್ಯಾನ ಮಾಡಿರುವುದನ್ನು ನಾವು ನೋಡ್ತಾ ಹೋಗ್ಬೋದಾಗಿದೆ. ಇನ್ನಷ್ಟು ಮಾಹಿತಿ ಏನಂತಂದರೆ ಕವಿರಾಜಮಾರ್ಗ ಒಂದು ಅಲಂಕಾರಿಕ ಲಕ್ಷಣ ಗ್ರಂಥವಾಗಿದೆ. ಅಲಂಕಾರಿಕ ಲಕ್ಷಣ ಗ್ರಂಥವಾಗಿದೆ. ಇದು ಮತ್ತೊಂದು ವಿಶೇಷತೆ ಏನಂತಂದರೆ, ಮತ್ತೊಂದು ಜಿಜ್ಞಾಸೆ ಅಂದರೆ ಏನಂತಂದರೆ, ರವೀಶ್ವರನೆಂಬಾತನು ಈ ಕೃತಿಯನ್ನು ರಚನೆ ಮಾಡ್ದ ಅಂತೇಳಿ ಸಹ ಅನೇಕ ಕೃತಿಗಳಲ್ಲಿ ಉಲ್ಲೇಖ ಇರುವುದನ್ನು ನಾವು ನೋಡಬಹುದಾಗಿದೆ. ಇದರಲ್ಲಿ ಪ್ರಮುಖವಾಗಿ 3 ಪರಿಚ್ಛೇದಗಳು ಬರ್ತವೆ. ದೋಷಾರೋಷಾನುವರ್ಣನ, ಶಬ್ದಾಲಂಕಾರ ವರ್ಣ ನಿರ್ಣಯ, ಅರ್ಥಾಲಂಕಾರ ಪ್ರಕರಣ ಎನ್ನುವಂಥ 3 ಪರಿಚ್ಛೇದಗಳು ಈ ಕವಿರಾಜಮಾರ್ಗದಲ್ಲಿ ಕಂಡು ಬಂದಿರುವುದನ್ನು ನಾವು ನೋಡಬಹುದಾಗಿದೆ. ಇನ್ನು ಶಾಸನೋಕ್ತ ಉಲ್ಲೇಖಗಳು ಕೃತಿಗಳಷ್ಟೇ ಮುಖ್ಯವಾದವು ಅಂತ ನಾವು ಭಾವಿಸಿದರೆ ತಪ್ಪಾಗುತ್ತೆ. ಕೃತಿಗಳಲ್ಲದೆ ಶಾಸನಗಳಲ್ಲೂ ಸಹ ಕರ್ನಾಟಕದ ಉಲ್ಲೇಖ ಇರುವುದನ್ನು ನಾವು ನೋಡಬಹುದಾಗಿದೆ. ಅದರಲ್ಲಿ ಪ್ರಮುಖವಾಗಿ ಕರ್ನಾಟಕದ ಒಂದು ಉಲ್ಲೇಖ, ಮೊಟ್ಟಮೊದಲ ಬರಹದ ಒಂದು ಉಲ್ಲೇಖ ಅಂದರೆ ಶಾಸನಗಳಲ್ಲಿ ಮೊಟ್ಟಮೊದಲ ಉಲ್ಲೇಖ ಎಲ್ಲಿ ಕಂಡು ಬಂದಿದೆ ಅಂದರೆ, ಈಗಿನ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಒಂದು ಪಟ್ಟಣ ಬೀರೂರು. ಇವತ್ತಿಗೂ ಸಹ ಬೀರೂರು ಜಂಕ್ಷನ್ ಅಂತ ನೀವು ಕೇಳಿರ್ತೀರ. ಈ ಬೀರೂರು ಪಟ್ಟಣದಲ್ಲಿ ಕಂಡು ಬಂದಂಥ ಬೀರೂರು ತಾಮ್ರಪಟ್ಟ ಶಾಸನ, ಇದು ಕ್ರಿಸ್ತಶಕ 450ರಲ್ಲಿ ಇದರ ರಚನೆ ಆಗಿದೆ ಅಂತೇಳಿ ತಿಳಿಯಬಹುದಾಗಿದೆ. ಕದಂಬರ ವಿಷ್ಣುವರ್ಮನ ಈ ಶಾಸನದಲ್ಲಿ ಸಮಗ್ರ ಕರ್ನಾಟ ದೇಶ ಎಂಬ ಉಲ್ಲೇಖ ಇರುವುದನ್ನು ನಾವು ಕಾಣಬಹುದಾಗಿದೆ. ಅದರಲ್ಲಿ ಈ ರೀತಿಯ ಉಲ್ಲೇಖ ಇದೆ: ಸಮಗ್ರ ಕರ್ನಾಟ ದೇಶ ಭೂವರ್ಗ ಭರ್ತಾರನಾಗಿದ್ದ ಅಂತೇಳಿ ವಿಷ್ಣುವರ್ಮನ ಬಗ್ಗೆ ಉಲ್ಲೇಖ ಇರುವುದನ್ನು ನಾವು ಕಾಣಬಹುದಾಗಿದೆ. ಇದು ಶಾಸನಗಳಲ್ಲಿ ಈ ಹೆಸರಿನ ಮೊದಲ ಅಧಿಕೃತ ಬಳಕೆಯಾಗಿದೆ. ಯಾವ ಹೆಸರಿನ? ಕರ್ನಾಟಕದ ಹೆಸರಿನ ಮೊದಲ ಅಧಿಕೃತ ಬಳಕೆಯಾಗಿದೆ ಅಂತೇಳಿ ನೋಡ್ತಾ ಹೋಗಬಹುದಾಗಿದೆ. ಇನ್ನು ಕರ್ನಾಟಕದ ಹೆಸರಿನ ಅರ್ಥಕ್ಕೆ ಅನೇಕ ಸಾಹಿತಿಗಳು ಮತ್ತು ಇತಿಹಾಸಕಾರರು ತಮ್ಮದೇ ಆದಂಥ ವ್ಯಾಖ್ಯಾನವನ್ನು, ಅರ್ಥವನ್ನು ಕಲ್ಪಿಸಿರುವುದನ್ನು ನಾವು ನೋಡಬಹುದಾಗಿದೆ. ಅದರಲ್ಲಿ ತೀನಂ ಶ್ರೀಕಂಠಯ್ಯನವರು ಕರ್ನಾಟಕವನ್ನು ಕರುನಾಡು ಅಂತೇಳಿ ಅದಕ್ಕೆ ಅರ್ಥವನ್ನು ನೀಡಿರುವುದನ್ನು ನೋಡಬಹುದಾಗಿದೆ. ಕರುನಾಡು ಎನ್ನುವಂಥ ಪದಕ್ಕೆ ಅರ್ಥವನ್ನು ಈ ರೀತಿ ನೀಡಿದ್ದಾರೆ: ಕರು ಎಂದರೆ ಕಪ್ಪು, ನಾಡು ಎಂದರೆ ಭೂಮಿ, ಕಪ್ಪು ಮಣ್ಣಿನ ನಾಡೇ ಕರ್ನಾಟಕ ಅಥವಾ ಕರುನಾಡು ಎಂದು ತೀನಂ ಶ್ರೀಕಂಠಯ್ಯನವರು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಗೋವಿಂದಪ್ಪಯ್ಯರವರು
ಕರುನಾಡು ಎನ್ನುವಂಥ ಪದಕ್ಕೆ ಈ ರೀತಿ ಅರ್ಥವನ್ನು ನೀಡಿದ್ದಾರೆ. ಕರು ಎಂದರೆ ದೊಡ್ಡ ಅಥವಾ ಎತ್ತರದ ಪ್ರದೇಶ ಅಂತ ತಿಳಿಸಿರುವುದನ್ನು ನಾವು ನೋಡ್ತಬಹುದಾಗಿದೆ. ಇನ್ನು ನರಸಿಂಹಾಚಾರ್ಯರವರು ಕಮ್ಮಿತ್ತ ನಾಡು, ಕರ್ನಾಟಕಕ್ಕೆ ಕಮ್ಮಿತ್ತ ನಾಡು ಎನ್ನುವಂಥ ಹೆಸರು ಸಹ ಇತ್ತು. ಕಮ್ಮಿತ್ತು ಎಂದರೆ ಸುವಾಸನೆ ಬೀರುವ ಶ್ರೀಗಂಧದ ನಾಡು ಎಂಬ ಅರ್ಥವೂ ಇದೆ. ಕರ್ನಾಟಕವನ್ನು ಗಂಧದ ನಾಡು ಅಂತೇಳಿ ಕರೀತಾರೆ. ಅನೇಕ ವಿದೇಶಿ ಯಾತ್ರಿಕರು, ಇತಿಹಾಸಕಾರರು, ಅನೇಕ ರಾಜರು ಸಹ ಕರ್ನಾಟಕವನ್ನು ಸುವಾಸನೆಯುಕ್ತ ಶ್ರೀಗಂಧದ ಪರಿಮಳ ಸೂಸುವ ನಾಡು ಅಂತೇಳಿ ಕರೆದಿರುವುದನ್ನು ನಾವು ನೋಡ್ತಾ ಹೋಗ್ಬೋದಾಗಿದೆ. ಇನ್ನು ಕಾಲ್ವೆಲ್ ಎನ್ನುವಂಥವರು ಕರ್ನಾಟಕವನ್ನು ಈ ರೀತಿ ಉಲ್ಲೇಖ ಮಾಡಿದ್ದಾರೆ. ಕಾರ್ ಪ್ಲಸ್ ನಾಡ್ ಪ್ಲಸ್ ಆಗಮ್, ಕರ್ನಾಟಕಂ ಕಪ್ಪು ನಾಡಿನ ಒಳ ಪ್ರದೇಶವೇ ಕರ್ನಾಟಕ ಎನ್ನುವಂಥ ಅರ್ಥವನ್ನು ನೀಡಿರುವುದನ್ನು ನಾವು ನೋಡ್ತಾ ಹೋಗ್ಬೋದಾಗಿದೆ. ಇನ್ನು ಅತ್ತಂಗಡಿ ನಾರಾಯಣರಾವ್ರವರು ಕರುನಾಡು ಎತ್ತರವಾದ ಭೂಮಿಯೇ ಪ್ರಸ್ಥಭೂಮಿಯೇ ಕರುನಾಡು ಎನ್ನುವಂಥ ಅರ್ಥವನ್ನು ನೀಡಿದ್ದಾರೆ. ಇನ್ನು ಕವಿರಾಜ ಮಾರ್ಗದಲ್ಲಿ ಕ್ರಿಸ್ತಶಕ 850ರಲ್ಲಿ ರಚನೆಯಾದಂಥ ಈ ಕವಿರಾಜ ಮಾರ್ಗದಲ್ಲಿ ಶ್ರೀ ವಿಜಯನು ಕರ್ನಾಟಕದ ಗಡಿಯನ್ನು ಈ ರೀತಿ ಗುರುತಿಸಿದ್ದಾನೆ. ಕಾವೇರಿ ಹಿಂದಮ ಗೋದಾವರಿ ವರಮಿರ್ದನಾಡ ಕನ್ನಡದೊಳೆ ಎಂದು ಕರ್ನಾಟಕದ ಗಡಿಯನ್ನು ಗುರುತಿಸಿರುವುದನ್ನು, ಕರ್ನಾಟಕದ ಪ್ರಾಚೀನತೆಯನ್ನು ತೋರಿಸುವುದನ್ನು ನಾವು ನೋಡ್ತಾ ಹೋಗಬಹುದಾಗಿದೆ. ಇನ್ನು ಸಾಹಿತ್ಯ ಮತ್ತು ಕೃತಿಗಳಲ್ಲಿ ಕರ್ನಾಟಕದ ಹೆಸರು ಯಾವ ರೀತಿ ಉಲ್ಲೇಖ ಆಗಿದೆ ಎನ್ನುವುದನ್ನು ನೋಡ್ತಾ ಹೋಗೋದಾದರೆ, ಸಂಸ್ಕೃತಕ ಕೃತಿಗಳಲ್ಲಿ ಮಾರ್ಕಂಡೇಯ ಪುರಾಣ, ಭಾಗವತ್ ಮತ್ತು ವರಾಹಮಿಹಿರನ ಬೃಹತ್ ಸಂಹಿತೆಯಲ್ಲಿ ಕರ್ನಾಟಕದ ಪ್ರಸ್ತಾಪ ಇರುವುದನ್ನು ನೋಡ್ತೀವಿ. ತಮಿಳು ಕೃತಿಗಳಲ್ಲಿ, ಸಂಸ್ಕೃತ ಕೃತಿಗಳಲ್ಲಿ ಈ ರೀತಿ ಕರ್ನಾಟಕದ ಹೆಸರಿನ ಉಲ್ಲೇಖ ಇದೆ. ತಮಿಳು ಕೃತಿಗಳಲ್ಲಿ ಅತ್ಯಂತ ಪ್ರಾಚೀನ ತಮಿಳು ಕೃತಿಗಳಾದ ತೊಳ್ಳಾಪಿಯಂ ಮತ್ತು ಇಳಂಗೋ ಅಡಿಗಳವರ ಚಿಲಪ್ಪದಿಕಾರಂನಲ್ಲಿ ಇಲ್ಲಿನ ಜನರನ್ನು ಕರುನಾಡರು ಎಂದು ಕರೆಯಲಾಗಿದೆ. ಸ್ಪಷ್ಟವಾಗಿ ಕರುನಾಡರು ಎಂದು ಕರೆಯಲಾಗಿದೆ ಎನ್ನುವುದನ್ನು ನಾವು ನೋಡ್ತಾ ಹೋಗ್ತೀವಿ. ಇನ್ನು ಕವಿರಾಜ ಮಾರ್ಗದಲ್ಲಿ ಇದು ಕನ್ನಡದ ಲಭ್ಯವಿರುವ ಮೊದಲ ಲಕ್ಷಣ ಗ್ರಂಥವಾಗಿದ್ದು, ಇದರಲ್ಲಿ ಈಗಾಗಲೇ ಹೇಳಿದಂತೆ ಕಾವೇರಿಯಿಂದ ಗೋದಾವರವರ ಮಿರ್ದ ನಾಡ ಕನ್ನಡದೊಳೆ ಎಂದು ಕರ್ನಾಟಕದ ಭೌಗೋಳಿಕ ಗಡಿಯನ್ನು ಸ್ಪಷ್ಟವಾಗಿ ಗುರುತಿಸಿರುವುದನ್ನು ನಾವು ಕವಿರಾಜ ಮಾರ್ಗದಲ್ಲಿ ನೋಡಬಹುದಾಗಿದೆ. ಈಗಾಗಲೇ ಕೃತಿಗಳಲ್ಲಿ, ಪುರಾಣಗಳಲ್ಲಿ ಕರ್ನಾಟಕದ ಉಲ್ಲೇಖವನ್ನು ನೋಡಿದ್ವಿ, ಕರ್ನಾಟಕದ ಹೆಸರಿನ ಉಲ್ಲೇಖವನ್ನು ನೋಡಿದ್ವಿ. ಈಗ ಶಾಸನಗಳಲ್ಲಿ ಯಾವ ರೀತಿ ಕರ್ನಾಟಕದ ಉಲ್ಲೇಖ ಇರುವುದನ್ನು ನಾವು ನೋಡಬಹುದಾಗಿದೆ. ಶಾಸನಗಳಲ್ಲಿ ಉಲ್ಲೇಖವನ್ನು ನೋಡೋದಾದರೆ ಕರ್ನಾಟಕದಲ್ಲಿ ಇದುವರೆಗೂ 30,000ಕ್ಕೂ ಹೆಚ್ಚಿನ ಸಣ್ಣದಾದಂಥ ಮತ್ತು ದೊಡ್ಡದಾದಂಥ ಶಾಸನಗಳು ದೊರೆತಿವೆ ಅಂತೇಳಿ ಅನೇಕ ಇತಿಹಾಸ ಮೂಲಗಳು ಹೇಳ್ತವೆ. ಅದರಲ್ಲಿ ಕರ್ನಾಟಕದ ಹೆಸರಿನ ಉಲ್ಲೇಖ ಇರುವಂಥ ಶಾಸನಗಳನ್ನು ನೋಡೋದಾದರೆ ಈಗಿನ ಚಿಕ್ಕಮಗಳೂರು ಜಿಲ್ಲೆಯ ಬೀರೂರು ತಾಮ್ರಪಟ್ಟ ಶಾಸನ, ಇದು ಕ್ರಿಸ್ತಶಕ 450ರಲ್ಲಿ ಕದಂಬರ ವಿಷ್ಣುವರ್ಮನಿಂದ ರಚನೆಯಾದಂಥ ಶಾಸನವಾಗಿದ್ದು, ಈ ಶಾಸನದಲ್ಲಿ ಸಮಗ್ರ ಕರ್ನಾಟ ದೇಶ ಎಂಬ ಉಲ್ಲೇಖ ಇರುವುದನ್ನು ನಾವು ಕಾಣಬಹುದಾಗಿದೆ. ಇದು ಶಾಸನಗಳಲ್ಲಿ ದೊರೆಯುವ ಈ ಹೆಸರಿನ ಮೊದಲ ದಾಖಲೆಯಾಗಿದೆ. ಕರ್ನಾಟಕದ ಹೆಸರಿನ ಮೊದಲ ದಾಖಲೆ ಶಾಸನಗಳಲ್ಲಿ ಯಾವ ಶಾಸನದಲ್ಲಿ ಕಂಡು ಬರ್ತು ಅಂತಂದರೆ ಬೀರೂರು ತಾಮ್ರಪಟ್ಟ ಶಾಸನದಲ್ಲಿ ಕಂಡು ಬಂದಿದೆ ಅಂತೇಳಿ ಹೇಳ್ತಾ ಹೋಗ್ಬೋದಾಗಿದೆ. ಇನ್ನು ಕರ್ನಾಟಕದ ಇತಿಹಾಸವನ್ನು, ಕನ್ನಡದ ಕಂಪನ್ನು, ಕನ್ನಡದ ಹಿರಿಮೆಯನ್ನು ಸಾರುವಂಥ ಶಾಸನಗಳು ಮತ್ತು ಇತಿಹಾಸದಲ್ಲಿ ಹೆಚ್ಚು ಮಹತ್ವವನ್ನು ಹೊಂದಿರುವಂಥ ಶಾಸನಗಳಂದರೆ ಅಶೋಕನ ಶಾಸನಗಳು. ಯಾಕೆ ಅಂತಂದರೆ ಅಶೋಕನಿಗೆ ಸಂಬಂಧಪಟ್ಟಂತೆ ಒಂದು ಮಹತ್ತರವಾದ ಮಾಹಿತಿಯನ್ನು ಈ ಚಿತ್ರದುರ್ಗದ ಬ್ರಹ್ಮಗಿರಿ ಮತ್ತು ರಾಯಚೂರಿನ ಮಸ್ಕಿ ಶಾಸನ ನೀಡ್ತವೆ ಅಂತ ಹೇಳ್ತಾ ಹೋಗ್ಬೋದಾಗಿದೆ. ಕರ್ನಾಟಕದ ರಾಯಚೂರಿನ ಮಸ್ಕಿ, ಚಿತ್ರದುರ್ಗದ ಬ್ರಹ್ಮಗಿರಿ, ಸಿದ್ದಾಪುರ ಮುಂತಾದೆಡೆ ದೊರೆತಂತಹ ಅಶೋಕನ ಶಾಸನಗಳು ಕರ್ನಾಟಕದ ಪ್ರಾಚೀನತೆಯನ್ನು ಸಾಬೀತುಪಡಿಸ್ತವೆ. ಈ ಮಸ್ಕಿ ಶಾಸನವು, ರಾಯಚೂರಿನ ಮಸ್ಕಿ ಶಾಸನವು ಅಶೋಕನ ಹೆಸರನ್ನು ನೇರವಾಗಿ ಉಲ್ಲೇಖಿಸಿದ ಮೊದಲ ಶಾಸನವಾಗಿದ್ದು, ಇದು ಕರ್ನಾಟಕದ ಮಣ್ಣಿನಲ್ಲಿ ಇತಿಹಾಸದ ಭದ್ರವಾದ ಅಡಿಪಾಯವನ್ನು ಹಾಕಿದೆ ಅಂತೇಳಿ ಹೇಳಬಹುದಾಗಿದೆ. ಮುಂದುವರೆದಂತೆ ನೋಡಿ, ಚಿತ್ರದುರ್ಗದ ಬ್ರಹ್ಮಗಿರಿ ಶಾಸನ ಈ ಮೊಳಕಾಲ್ಮೂರು ಬಳಿಯ ಸಿದ್ದಾಪುರ ಬಳಿ ಇದೆ. ಈ ಶಾಸನವನ್ನು, ಬ್ರಹ್ಮಗಿರಿಯ ಅಶೋಕನ ಶಿಲಾಶಾಸನವನ್ನು BL ರೈಸ್ರವರು 1891ರಲ್ಲಿ ಕಂಡುಹಿಡಿತಾರೆ. ಇಲ್ಲಿ ಇಸಿಲ ಎನ್ನುವಂಥ ಒಂದು ಪ್ರದೇಶದ ಉಲ್ಲೇಖ ಇದೆ. ಇಸಿಲ ಅನ್ನುವಂಥದ್ದು ಕರ್ನಾಟಕದ ಪ್ರದೇಶ ಎನ್ನುವಂಥ ಉಲ್ಲೇಖವನ್ನು ತಿಳಿಸ್ಕೊಟ್ಟಿದ್ದಾರೆ.
ನೋಡಿ, ಶಾಸನಗಳಲ್ಲಿ ಪ್ರಮುಖವಾದಂಥ ಕರ್ನಾಟಕ ಇತಿಹಾಸದಲ್ಲಿ ಕಂಡುಬರುವಂಥ ಶಾಸನಗಳು: ಹಲ್ಮಿಡಿ ಶಾಸನ, ಬನವಾಸಿ ಶಾಸನ, ಬಾದಾಮಿಯ ಚಾಲುಕ್ಯರ ಶಾಸನ, ಶ್ರವಣಬೆಳಗೊಳ ಶಾಸನ, ದೊಡ್ಡಗದ್ದಳ್ಳಿ ಕನ್ನಡ ಶಾಸನ, ದಾನ ಶಾಸನ, ದೊಡ್ಡಗುಂಡಿಯಲ್ಲಿ ಕಂಡುಬರುವಂಥ ದಾನ ಶಾಸನ, ವೀರಗಲ್ಲು ಬೆಟಗಿರಿ ಶಾಸನ. ಶಾಸನಗಳಲ್ಲಿ ಅನೇಕ ವಿಧಗಳಿವೆ: ದಾನ ಶಾಸನ, ವೀರಗಲ್ಲು ಶಾಸನ, ಈ ರೀತಿ ಅನೇಕ ಮಾಸ್ತಿ ಶಾಸನ ಇರುವಂಥ ಅನೇಕ ಶಾಸನಗಳು ಕಂಡುಬರ್ತವೆ. ಮಾಸ್ತಿಕಲ್ಲು, ಗೋಸಸಕಲ್ಲು, ಹಳೆತಲ್ಲೂರು, ಕೂಕನೂರು ತಾಮ್ರ ಶಾಸನ, ನಿಷಿದಿ ಕಲ್ಲು ಶಾಸನ, ಕೃಷ್ಣದೇವರಾಯ ತಾಮ್ರ ಶಾಸನ. ಈ ರೀತಿ ಅನೇಕ ಶಾಸನಗಳು ಕರ್ನಾಟಕದಲ್ಲಿ ಕಂಡುಬಂದಿರುವುದನ್ನು ನಾವು ನೋಡಬಹುದಾಗಿದೆ. ಇನ್ನು ಕನ್ನಡದ ಭಾಷೆಗೆ ಸಂಬಂಧಿಸಿದಂತೆ ಮತ್ತು ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಅತಿ ಪ್ರಾಮುಖ್ಯತೆಯನ್ನು ಹೊಂದಿರುವಂಥ ಶಾಸನ ಅಂದರೆ ಅದು ಹಲ್ಮಿಡಿ ಶಾಸನ. ಕ್ರಿಸ್ತ ಶಕ 450ರಲ್ಲಿ ರಚನೆಯಾದಂಥ ಈ ಶಾಸನ ಇದು ಹಾಸನ ಜಿಲ್ಲೆಯ ಹಲ್ಮಿಡಿಯಲ್ಲಿ ದೊರೆತಂಥ ಶಾಸನವಾಗಿದ್ದು, ಇದು ಕನ್ನಡ ಭಾಷೆ ಮತ್ತು ಲಿಪಿ ಇರುವ ಮೊಟ್ಟ ಮೊದಲ ಶಾಸನವಾಗಿದೆ. ಸ್ಪಷ್ಟವಾದ ಕನ್ನಡದ ಲಿಪಿಯ ಇರುವಂಥ ಮೊದಲ ಶಾಸನ ಯಾವುದು ಅಂತಂದರೆ ಅದು ಹಲ್ಮಿಡಿ ಶಾಸನವಾಗಿದೆ. ಇದರಲ್ಲಿ ಕನ್ನಡ ಪದಗಳು ಮತ್ತು ಅಂದಿನ ಕಾಲದ ಕನ್ನಡದ ಬಳಕೆಯ ಸ್ಪಷ್ಟ ಚಿತ್ರಣ ದೊರೆಯುತ್ತದೆ. ಇಲ್ಲೇನು ಕಂಡು ಬರ್ತಿದೆ ಹಲ್ಮಿಡಿ ಶಾಸನ, ಇದನ್ನು ಸಂರಕ್ಷಣೆ ಮಾಡಲಾಗಿದೆ. ಇಲ್ಲಿ ಕನ್ನಡ ಭಾಷೆ ಮತ್ತು ಲಿಪಿ ಇರುವಂಥ ಮೊದಲ ಶಾಸನ ಅಂತೇಳಿ ಇದನ್ನು ಪರಿಗಣಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಕನ್ನಡಕ್ಕೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನ ಸಿಗಲಿಕ್ಕೆ ಈ ಶಾಸನ ಅತಿ ಪ್ರಾಮುಖ್ಯತೆಯನ್ನು ಅಥವಾ ಮಹತ್ವವನ್ನು ಹೊಂದಿದೆ ಅಂತೇಳಿ ಹೇಳ್ಬಹುದಾಗಿದೆ. ಇನ್ನು ಐಹೊಳೆ ಶಾಸನ. ಬಾದಾಮಿ ಚಾಲುಕ್ಯರ ಅರಸ ಇಮ್ಮಡಿ ಪುಲಿಕೇಶಿಯ ಸಾಧನೆಗಳನ್ನು ವರ್ಣಿಸುವ ಈ ಶಾಸನವನ್ನು ರವಿಕೀರ್ತಿ ರಚಿಸಿದ್ದಾಗಿದೆ. ಇದರಲ್ಲಿ ಚಾಲುಕ್ಯರ ಅಜೇಯ ಸೈನ್ಯವನ್ನು ಕರ್ನಾಟ ಬಲ ಎಂದು ಕರೆಯಲಾಗಿದೆ. ಇದು ಕನ್ನಡಿಗರ ಶೌರ್ಯವನ್ನು ಸಾರುವಂತಹ ಶಾಸನವಾಗಿದೆ. ಇನ್ನು 7ನೇ ಶತಮಾನದಲ್ಲಿ ಚಾಳುಕ್ಯ ರಾಣಿ ವಿಜಯಾಂಕ ಕರ್ನಾಟ ರಾಜಪ್ರಿಯ ಅನ್ನುವಂಥ ಹೇಳಿಕೊಂಡಿದ್ದಾಳೆ ಮತ್ತು ಬಾದಾಮಿಯ ಚಾಳುಕ್ಯರ ಸೇನೆಯನ್ನು ಕರ್ನಾಟಕ ಬಲ ಅಂತೇಳಿ ಶಾಸನಗಳಲ್ಲಿ ಕರೆದಿರುವುದನ್ನು ನೋಡಬಹುದಾಗಿದೆ. ಇದು ಬ್ರಹ್ಮಗಿರಿಯ ಅಶೋಕನ ಶಿಲಾಶಾಸನ ದೊರೆತಂಥ ಸ್ಥಳ. ಇನ್ನು ಶಾಸನಗಳಲ್ಲಿ ಮತ್ತೊಂದು ಪ್ರಾಮುಖ್ಯತೆಯನ್ನು ಹೊಂದಿರುವಂಥ ಶಾಸನ ಬಾದಾಮಿ ಶಾಸನ. ಇದು 7ನೇ ಶತಮಾನದಲ್ಲಿ ರಚನೆಯಾದಂಥ ಶಾಸನವಾಗಿದ್ದು, ಬಾದಾಮಿಯ ಕಪ್ಪೆ ಹರಭಟ್ಟನ ಶಾಸನದಲ್ಲಿ ಕನ್ನಡದ ಪ್ರಸಿದ್ಧ ಪದ್ಯ ಇರುವುದನ್ನು ನಾವು ನೋಡಬಹುದಾಗಿದೆ. ಇದರಲ್ಲಿ ಪ್ರಸಿದ್ಧ ಪದ್ಯದ ಸಾಲು ಹೀಗಿದೆ: ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯ, ಒಳ್ಳೆಯವರಿಗೆ ಒಳ್ಳೆಯವನು ನಾನು ಅನ್ನುವಂಥ ಒಂದು ಸಾಲುಗಳಿರುವುದು ಕನ್ನಡದ ಸಾಹಿತ್ಯದ ಸೌಂದರ್ಯವನ್ನು ಶಾಸನೋಕ್ತವಾಗಿ ತೋರಿಸಿರುವುದನ್ನು ನೋಡಬಹುದಾಗಿದೆ. ಇದಿಷ್ಟೊತ್ತು ನಾವು ಹೆಸರಿನ ಉಲ್ಲೇಖಕ್ಕೆ ಸಂಬಂಧಪಟ್ಟಂತೆ ಅನೇಕ ಶಾಸನಗಳನ್ನು ನೋಡಿದ್ವಿ. ಅದರ ಸಂಕ್ಷಿಪ್ತ ಪಟ್ಟಿ ನೋಡೋದಾದರೆ, ಹೆಸರಿನ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಬೀರೂರು ತಾಮ್ರಪಟ್ಟ ಶಾಸನದಲ್ಲಿ ಸಮಗ್ರ ಕರ್ನಾಟ ದೇಶ ಎನ್ನುವಂಥ ಒಂದು ಉಲ್ಲೇಖ ಇರುವುದನ್ನು ನೋಡಬಹುದಾಗಿದೆ. ಭಾಷೆಯ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಹಲ್ಮಿಡಿ ಶಾಸನ ಪ್ರಾಮುಖ್ಯತೆಯನ್ನು ಹೊಂದಿದೆ. ಇದು ಮೊದಲ ಕನ್ನಡ ಶಾಸನವಾಗಿದೆ. ಇನ್ನು ಕರ್ನಾಟಕದ ಸೈನ್ಯದ ಶಕ್ತಿಗೆ ಸಂಬಂಧಿಸಿದಂತೆ ಐಹೊಳೆ ಶಾಸನ ಈ ಸೈನ್ಯವನ್ನು ಕರ್ನಾಟ ಬಲ ಎನ್ನುವಂಥ ಹೆಸರನ್ನು ಇಟ್ಟಿರು ಅನ್ನುವಂಥದ್ದು ಕರ್ನಾಟಕದ ಉಲ್ಲೇಖದ ಮತ್ತು ಪ್ರಾಚೀನತೆಯನ್ನು ಸಾರುವಂತಹ ಒಂದು ಸಾಲ ಆಗಿದೆ ಅಥವಾ ಹೆಸರಾಗಿದೆ ಅಂತೇಳಿ ಹೇಳ್ತಾ ಹೋಗ್ಬೋದಾಗಿದೆ. ಬಾದಾಮಿಯ ಶಾಸನದ ಒಂದು ಚಿತ್ರಣ ಹೀಗಿದೆ. ಇಲ್ಲಿನ ಅಕ್ಷರಗಳು ಕನ್ನಡಕ್ಕೆ ಅತಿ ಹತ್ತಿರದ ಸಂಬಂಧ, ಅಂದರೆ ಕನ್ನಡದಲ್ಲೇ ಆಗಿದ್ದು ಸಹ ಕನ್ನಡದ ಲಿಪಿಯ ಬೆಳವಣಿಗೆ ಹೇಗಾಯಿತು ಅನ್ನೋದನ್ನು ಇಲ್ಲಿಯ ಒಂದು ಭಾಷೆಯನ್ನು ಗಮನಿಸಿದರೆ ನಾವು ನೋಡಬಹುದಾಗಿದೆ. ಇನ್ನು ಕರ್ನಾಟಕದ ಹೆಸರಿನ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಅನೇಕ ಆಧಾರಗಳನ್ನು ನಾವು ನೋಡ್ತಾ ಹೋದ್ವಿ. ಅದರಲ್ಲಿ ಮತ್ತೊಂದು ಪ್ರಮುಖವಾದಂಥ ಉಲ್ಲೇಖ ಅಂತಂದರೆ ನಾಣ್ಯಗಳು ಮತ್ತು ಇತರ ಆಧಾರಗಳು. ನಾಣ್ಯಗಳು ಮತ್ತು ಇತರ ಆಧಾರಗಳಿಗೆ ಸಂಬಂಧಿಸಿದಂತೆ ಶಾತವಾಹನರ ನಾಣ್ಯಗಳನ್ನು ನಾವು ನೋಡೋದಾದರೆ ಇವು ಕರ್ನಾಟಕದ ಕಾಲಕ್ರಮದ ಚಿತ್ರಣಕ್ಕೆ ನೇರವಾಗಿವೆ. ಈ ಶಾತವಾಹನರ ನಾಣ್ಯಗಳು ಈ ಬೆಳ್ಳಿ ಮತ್ತು ಸೀಸ ಮತ್ತು ಪೋಟಿನ್ ನಾಣ್ಯಗಳಾಗಿವೆ, ಅಂದರೆ ಈ ಒಂದು ಲೋಹಗಳಲ್ಲಿ ರಚನೆಯಾದಂಥ ನಾಣ್ಯಗಳಾಗಿವೆ. ಇನ್ನು ಕದಂಬರು ಹೊರಡಿಸಿದಂಥ ಬಂಗಾರದ ನಾಣ್ಯಗಳು, ಅವುಗಳನ್ನು ಪದ್ಮಟಂಕ ಅಂತೇಳಿ ಕರೆಯಲಾಗ್ತಿತ್ತು. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ವಿಜಯನಗರ ಸಾಮ್ರಾಜ್ಯದಲ್ಲಿ ವರಹ ಮತ್ತು ಗದ್ದಾಣ ಎಂಬ ಬಂಗಾರದ ನಾಣ್ಯಗಳನ್ನು ಬಳಸಲಾಗಿತ್ತು. ಈ ನಾಣ್ಯಗಳಿಂದ ಏನು ತಿಳಿಯುತ್ತಂದರೆ ಕನ್ನಡ ಭಾಷೆಯ ಉಲ್ಲೇಖ ಇರುವುದು, ಕನ್ನಡ ಲಿಪಿಯ ಉಲ್ಲೇಖ ಇರುವುದು ಮತ್ತು
ಕನ್ನಡದ ಒಂದು ಕರ್ನಾಟಕದ ಇತಿಹಾಸವನ್ನು ಸಾರುವಂತಹ ಅನೇಕ ಚಿಹ್ನೆಗಳನ್ನು ಒಳಗೊಂಡಿರುವಂಥ ನಾಣ್ಯಗಳಾಗಿವೆ ಅಂತೇಳಿ ಹೇಳಬಹುದಾಗಿದೆ. ಇನ್ನು ಕರ್ನಾಟಕದ ಹೆಸರಿನ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ವಿದೇಶಿ ವರದಿಗಳನ್ನು ನೋಡೋದಾದರೆ ಕನ್ನಡದ ಸಾಹಿತ್ಯ ಮತ್ತು ಕರ್ನಾಟಕದ ಹಿರಿಮೆ, ಕರ್ನಾಟಕದ ನೈಸರ್ಗಿಕ ವರ್ಣನೆಯನ್ನು ಅನೇಕ ವಿದೇಶಿ ಯಾತ್ರಿಕರು ಕರ್ನಾಟಕಕ್ಕೆ ಯಾತ್ರೆ ಬಂದಾಗ, ಇಲ್ಲಿನ ಪ್ರವಾಸಕ್ಕೆ ಬಂದಾಗ ಅನೇಕ ರೀತಿಯಲ್ಲಿ ವರ್ಣನೆ ಮಾಡಿರುವುದನ್ನು, ಉಲ್ಲೇಖ ಮಾಡಿರುವುದನ್ನು ನಾವು ಕಾಣಬಹುದಾಗಿದೆ. ಅದರಲ್ಲಿ ಚೀನಾದಿಂದ ಬಂದಂತಹ ಯುಎನ್ ಸ್ಯಾಂಗ್ ಇರ್ಬೋದು, ಇರಬಹುದು, ಅರಬ್ನಿಂದ ಬಂದಂತಹ ಸುಲೈಮಾನ್ ಇರ್ಬೋದು, ಇಬ್ನ್ ಬತೂತ ಮತ್ತು ಅಬ್ದುಲ್ ರಜಾಕ್ ಅವರ ಬರಹಗಳು ಕರ್ನಾಟಕದ ವೈಭವವನ್ನು ವಿವರಿಸ್ತವೆ. ಅದರಲ್ಲೂ ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದಂತಹ ಅಬ್ದುಲ್ ರಜಾಕ್ರ ಒಂದು ಕೃತಿಗಳಲ್ಲಿ ಕರ್ನಾಟಕದ ಬಗ್ಗೆ ವಿವರವಾಗಿ ಉಲ್ಲೇಖ ಇರುವುದನ್ನು ಕಾಣಬಹುದಾಗಿದೆ. ಅಷ್ಟೇ ಅಲ್ಲದೆ ಟಾಲೆಮಿ ಇರ್ಬೋದು, ಪ್ಲಿಸಿ ಇರ್ಬೋದು, ಅಬ್ದುಲ್ ರಜಾಕ್ ಇವರೆಲ್ಲರೂ ಸಹ ಕರ್ನಾಟಕದ ಬಗ್ಗೆ, ಕರ್ನಾಟಕದ ಸಾಹಿತ್ಯ ಮತ್ತು ಕನ್ನಡ ನಾಡಿನ ನೈಸರ್ಗಿಕ ವರ್ಣನೆಯನ್ನು ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಇನ್ನು ಟ್ಯಾಲಿನಿ ಎನ್ನುವಂತಹ ಗೈಡ್ ಟು ಜಿಯೋಗ್ರಫಿ ಎಂಬ ಕೃತಿಯಲ್ಲಿ ಬಿಜಾಪುರದ ಇಂಡಿಯನ್ನು ಇಂಡೆ ಎಂದು, ಭೀಮಾ ನದಿ ಎಂದು, ಬಾದಾಮಿಯನ್ನು ಬಾದಾಮುಪಿ ಎಂದು, ಕಲ್ಕೆರೆಯನ್ನು ಕಲ್ಲಿಗೆರೆ ಎಂದು, ಮುದುಗೋಳವನ್ನು ಮುಡಗಲ್ಲ ಎಂದು ಉಲ್ಲೇಖ ಮಾಡಿರುವುದನ್ನು ನಾವು ಕಾಣಬಹುದಾಗಿ, ಇದೆಲ್ಲವೂ ಸಹ ವಿದೇಶಿ ವರದಿಗಳಲ್ಲಿ ಕರ್ನಾಟಕದ ಇತಿಹಾಸ ಮತ್ತು ಕರ್ನಾಟಕದ ಉಲ್ಲೇಖ ಇರುವುದನ್ನು ಪುಷ್ಟೀಕರಿಸುವುದನ್ನು ನಾವು ನೋಡಬಹುದಾಗಿದೆ. ಇಲ್ಲಿಯವರೆಗೂ ಕರ್ನಾಟಕದ ಹೆಸರಿನ ಮೂಲ ಮತ್ತು ಪ್ರಾಚೀನತೆಯ ಬಗ್ಗೆ ತಿಳ್ಕೊಂಡ್ವಿ. ಇದೀಗ ಕನ್ನಡ ಭಾಷೆಯ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋಣ. ಕನ್ನಡ ಭಾಷೆ ಅನ್ನುವಂಥದ್ದು ತುಂಬ ಸೊಗಸಾದಂತಹ, ತುಂಬ ಪ್ರಾಚೀನತೆಯನ್ನು ಹೊಂದಿರುವಂತಹ, ಬೇರೆಲ್ಲ ಭಾಷೆಗಳಿಗೆ ಹೋಲಿಸಿದರೆ ತನ್ನದೇ ಆದಂತಹ ಸೌಂದರ್ಯತೆಯನ್ನು ಹೊಂದಿರುವಂತಹ ಭಾಷೆಯಾಗಿದ್ದು, ಇದು ಸುಮಾರು 2000 ವರ್ಷಗಳಿಗಿಂತಲೂ ಹೆಚ್ಚಿನ ಇತಿಹಾಸವನ್ನು, ಪ್ರಾಚೀನತೆಯನ್ನು ಹೊಂದಿದೆ ಅಂತೇಳಿ ಹೇಳಬಹುದಾಗಿದೆ. ಕನ್ನಡವು ಭಾರತದ ಅತ್ಯಂತ ಹಳೆಯ ಭಾಷೆಗಳಲ್ಲಿ ಒಂದಾಗಿದ್ದು, ಲಿಖಿತ ಮತ್ತು ಮೌಖಿಕ ರೂಪದಲ್ಲಿ ಸುದೀರ್ಘ ಇತಿಹಾಸವನ್ನು ಹೊಂದಿದೆ ಅಂತ ಹೇಳಬಹುದು. ಕನ್ನಡ ಪದಗಳ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಕ್ರಿಸ್ತಶಕ 1ನೇ ಶತಮಾನದ ರಚನೆಯಾದಂತಹ ಅನೇಕ ಕೃತಿಗಳಲ್ಲಿ ಕನ್ನಡದ ಪದಗಳ ಉಲ್ಲೇಖ ಇರುವುದನ್ನು ನೋಡಬಹುದಾಗಿದೆ. ಹಲರಾಜನ ಗತಾಸಪ್ತಶತಿ ಅಥವಾ ಗತಾಸಪ್ತಶತಿ ಎಂಬ ಪ್ರಾಕೃತ ಕೃತಿಯಲ್ಲಿ ಅತ್ತೆ, ತುಪ್ಪ, ಪೊಟ್ಟೆ, ಒಕ್ಕಲು ಎನ್ನುವಂಥ ಮುಂತಾದ ಕನ್ನಡ ಪದಗಳು ಕಂಡುಬರ್ತವೆ. ಇದು ಕನ್ನಡವು 2000 ವರ್ಷಗಳ ಹಿಂದೆಯೇ ಜನಬಳಕೆಯಲ್ಲಿತ್ತು ಎಂಬುದನ್ನು ಸಾಬೀತುಪಡಿಸುತ್ತದೆ. ಇನ್ನು ಹಲ್ಮಿಡಿ ಶಾಸನದಲ್ಲಿ ಇದು ಕನ್ನಡ ಭಾಷೆ ಮತ್ತು ಲಿಪಿ ಇರುವ ಮೊದಲ ಪೂರ್ಣ ಪ್ರಮಾಣದ ಶಿಲಾಶಾಸನವಾಗಿದೆ. ಹಲ್ಮಿಡಿ ಶಾಸನ ಇದು ಕನ್ನಡದ ಲಿಖಿತ ಇತಿಹಾಸಕ್ಕೆ 1550 ವರ್ಷಗಳಿಗೆ ಹೆಚ್ಚಿನ ಬುನಾದಿಯನ್ನು ನೀಡಿದೆ ಎನ್ನುವಂಥದ್ದನ್ನು ಈ ಶಾಸನದ ಮೂಲಕ ನಾವು ತಿಳಿಯಬಹುದಾಗಿದೆ. ನೋಡಿ, ಹಲ್ಮಿಡಿ ಶಾಸನ ಹಾಸನ ಜಿಲ್ಲೆಯಲ್ಲಿ ದೊರೆತಂಥ ಶಾಸನವಾಗಿದ್ದು, ಕನ್ನಡದ ಮೊದಲ ರಾಜವಂಶ ಬನವಾಸಿಯ ಕದಂಬರ ಕಾಲದಲ್ಲಿ 450ರಲ್ಲಿ ರಚನೆಯಾದಂಥ ಈ ಶಾಸನವಾಗಿದೆ. ಶಾಸನದ ಭಾಷೆ ಪೂರ್ವದ ಹಳಗನ್ನಡದಲ್ಲಿದೆ. ಇನ್ನು ವಿಶೇಷತೆ ಏನಂತಂದರೆ ಕನ್ನಡದ ಮೊದಲ ಶಾಸನ ಇದಾಗಿದೆ. ಶಾಸನದ ಪ್ರಕಾರವನ್ನು ನೋಡಿದರೆ ಇದು ದಾನ ಶಾಸನವಾಗಿದೆ. ಕದಂಬ ರಾಜನಾದ ಕಾಕುತ್ಸ್ಥವರ್ಮನು ರಾಜ್ಯವಾಳುತ್ತಿದ್ದಾಗ ಈ ಒಂದು ವಿಜಯದ ನೆನಪಿಗಾಗಿ ಈ ಶಾಸನವನ್ನು ರಚಿಸಿದ್ದಾನೆ ಎಂಬುದನ್ನು ನಾವು ಈ ಶಾಸನದ ಸಾರಾಂಶದಲ್ಲಿ ತಿಳಿಯಬಹುದಾಗಿದೆ. ಇನ್ನು ಕನ್ನಡ ಭಾಷೆಗೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನ ಸಿಕ್ಕಿರುವುದು ನಮಗೆಲ್ಲರಿಗೂ ಸಹ ಕರ್ನಾಟಕಕ್ಕೆ ಮತ್ತು ಕನ್ನಡಿಗರಿಗೆ ಹೆಮ್ಮೆಯ ವಿಚಾರವಾಗಿದೆ. ಭಾರತ ಸರ್ಕಾರವು ಈ ಗೌರವವನ್ನು, ಶಾಸ್ತ್ರೀಯ ಭಾಷಾ ಸ್ಥಾನಮಾನವನ್ನು ನವೆಂಬರ್ 1, 2008ರಂದು ಅಧಿಕೃತವಾಗಿ ಘೋಷಣೆ ಮಾಡಿತು. ಈ ಯಾವುದೇ ಭಾಷೆಗೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನ ನೀಡಬೇಕಾದ್ರೆ ಸರ್ಕಾರವು ಹಲವಾರು ಮಾನದಂಡಗಳನ್ನು ಮೂಲಕ ಪರಿಗಣಿಸುತ್ತೆ. ಆ ಸ್ಥಾನಮಾನಕ್ಕೆ ಸಂಬಂಧಿಸಿದಂಥ ಮಾನದಂಡಗಳನ್ನು ನೋಡೋದಾದರೆ, ಒಂದು ಭಾಷೆಯನ್ನು ಶಾಸ್ತ್ರೀಯ ಭಾಷೆ ಎಂದು ಪರಿಗಣಿಸಲು ಕೇಂದ್ರ ಸರ್ಕಾರ ಕೆಲವು
ಕಠಿಣ ಮಾನದಂಡಗಳನ್ನು ಹೊಂದಿದೆ. ಅದರಲ್ಲಿ ಪ್ರಾಚೀನತೆಯ ಮಾನದಂಡವನ್ನು ನೋಡೋದಾದರೆ ಭಾಷೆ ಇತಿಹಾಸವು ಕನಿಷ್ಠ 1500ರಿಂದ 2000 ವರ್ಷಗಳಷ್ಟು ಹಳೆಯದಾಗಿರಬೇಕು. ನಮ್ಮ ಹಲ್ಮಿಡಿ ಶಾಸನ 1550ಕ್ಕೂ ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಹಾಗಾಗಿ ಇದು ಒಂದು ರೀತಿಯ ಕನ್ನಡ ಭಾಷೆಗೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನ ಸಿಗಲಿಕ್ಕೆ ಬಹುಮುಖ್ಯ ಆಧಾರ ಅಂತ ಹೇಳಬಹುದಾಗಿದೆ. ಇನ್ನು ಸಾಹಿತ್ಯಿಕ ಪರಂಪರೆಯ ಮಾನದಂಡವನ್ನು ನೋಡೋದಾದರೆ ತಲೆಮಾರುಗಳಿಂದ ಬಂದ ಅಮೂಲ್ಯವಾದ ಪ್ರಾಚೀನ ಸಾಹಿತ್ಯ ಅಥವಾ ಪಠ್ಯಗಳನ್ನು ಹೊಂದಿರಬೇಕು. ಈ ಭಾಷೆಯ ಮೂಲ ಸತ್ವಕ್ಕೆ ಸಂಬಂಧಿಸಿದಂತೆ ಆ ಭಾಷೆಯ ಸಾಹಿತ್ಯಿಕ ಪರಂಪರೆಯು ಸ್ವತಂತ್ರವಾಗಿರಬೇಕು. ಬೇರೆ ಭಾಷೆಗಳಿಂದ ಎರವಲು ಪಡೆದಿದ್ದಾಗಿರಬಾರದು. ಯಾವುದೇ ಭಾಷೆಯಿಂದ ಈ ಭಾಷೆ ಎರವಲು ಪಡೆದಿದ್ದಾಗಿರಬಾರದು ಅನ್ನುವಂಥ ಒಂದು ಮಾನದಂಡವನ್ನು ಇಲ್ಲಿ ಸರ್ಕಾರ ಪರಿಗಣಿಸುವುದನ್ನು ನೋಡಬಹುದಾಗಿದೆ. ಮತ್ತು ತಡುಕು ಇಲ್ಲದ ಇತಿಹಾಸ, ಪ್ರಾಚೀನ ಭಾಷೆಗೂ ಆಧುನಿಕ ರೂಪಕ್ಕೂ ಸ್ಪಷ್ಟವಾದ ಸಂಬಂಧವಿರಬೇಕು ಎನ್ನುವಂಥ ಮಾನದಂಡವನ್ನು ಸರ್ಕಾರ ನೀಡಿರುವುದನ್ನು ನೋಡಬಹುದಾಗಿದೆ. ಇನ್ನು ಭಾಷಾ ಸ್ಥಾನಮಾನಕ್ಕೆ ಸಂಬಂಧಿಸಿದಂತೆ ಭಾರತದಲ್ಲಿ ಇದುವರೆಗೂ 11 ಭಾಷೆಗಳಿಗೆ 2024ರವರೆಗೂ ನಾವು ಪರಿಗಣಿಸಿದರೆ 11 ಭಾಷೆಗಳಿಗೆ ಭಾಷಾ ಸ್ಥಾನಮಾನ ಸಿಕ್ಕಿರುವುದನ್ನು ನೋಡಬಹುದಾಗಿದೆ. ಕನ್ನಡಕ್ಕೆ 2008ರಲ್ಲಿ ಭಾಷಾ ಸ್ಥಾನಮಾನ ಸಿಕ್ಕಿರುವುದನ್ನು ನಾವು ಕಾಣಬಹುದಾಗಿದೆ. ಮೊಟ್ಟಮೊದಲ ಸ್ಥಾನಮಾನ ಪಡೆದುಕೊಂಡಂಥ ಭಾಷೆ ಅಂದರೆ ತಮಿಳು 2004ರಲ್ಲಿ ಶಾಸ್ತ್ರೀಯ ಭಾಷಾ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ತದನಂತರ ಸಂಸ್ಕೃತ, ಕನ್ನಡ ಮತ್ತು ತೆಲುಗು ಎರಡೂ ಸಹ 2008ರಲ್ಲಿ ಶಾಸ್ತ್ರೀಯ ಭಾಷಾ ಸ್ಥಾನಮಾನವನ್ನು ಪಡ್ಕೊಳ್ತವೆ. ಮಲಯಾಳಂ 2013ರಲ್ಲಿ, ಒಡಿಯಾ 2014ರಲ್ಲಿ, ಇನ್ನು 2024ರಲ್ಲಿ ಮರಾಠಿ, ಪಾಲಿ, ಪ್ರಾಕೃತ, ಅಸ್ಸಾಮಿ ಮತ್ತು ಬಂಗಾಳಿ ಭಾಷೆಗಳು ಶಾಸ್ತ್ರೀಯ ಭಾಷಾ ಸ್ಥಾನಮಾನವನ್ನು ಪಡೆದುಕೊಂಡಿರುವುದನ್ನು ನಾವು ಗಮನಿಸಬಹುದಾಗಿದೆ. ಇಲ್ಲಿಯವರೆಗೂ ನಾವೆಲ್ಲರೂ ಸಹ ಕರ್ನಾಟಕದ ಹೆಸರಿನ ಪ್ರಾಚೀನತೆ ಮತ್ತು ಕನ್ನಡದ ಭಾಷೆಯ ಪ್ರಾಚೀನತೆಯ ಬಗ್ಗೆ ತಿಳಿದುಕೊಂಡ್ವಿ. ಮುಂದಿನ ತರಗತಿಯಲ್ಲಿ ಕರ್ನಾಟಕ ಇತಿಹಾಸದ ಮತ್ತೊಂದು ಭಾಗದ ಬಗ್ಗೆ ತಿಳ್ಕೊಳ್ಳೋಣ. ತಮ್ಮದೇನೇ ಸಂದೇಹ ಮತ್ತು ಅಭಿಪ್ರಾಯಗಳಿದ್ದರೆ MM ಫೋರಮ್ನ ಯೂಟ್ಯೂಬ್ ಚಾನಲ್ನ ಕಾಮೆಂಟ್ ಸೆಕ್ಷನ್ನಲ್ಲಿ ತಾವು ತಿಳಿಸಬಹುದಾಗಿದೆ. ಎಲ್ಲರಿಗೂ ಧನ್ಯವಾದಗಳು.